ಒಂದು ಕಡೆ ಮನೆಗೆ ಹೊಂಟನಲ್ಲ ಅಂತ ಖುಷಿ ಇದೆ, ಒಂದು ಕಡೆ 5 ವರ್ಷ ಜರ್ನಿ ಎಂಡ್ ಆಗಲ್ಲ ಅಂತ ಒಂದು ದುಃಖನೂ ಐತಿ. ನಮ್ಮ ಬ್ಯಾಚ್ ಕೊರೋನಾ ಬ್ಯಾಚ್ ಅಂತ ಪ್ರಸಿದ್ಧ. ಮತ್ತು ಸ್ಟೇಟ್ ಲೆವೆಲ್ ಬಿಟ್ಟರೆ ಯಾವಾಗೆಲ್ಲ 1 ಮಾಡ್ತಿದ್ರೆ ಕಾಣಿಸ್ತತಿ, ಈ ಸರಿ 3 ಮಾಡಿದ್ರು. ನಮ್ಮ ಶಾಲೆ ರಿಸಲ್ಟ್ ಟಾಪ್ ಆಗಿರುತ್ತೆ ಅಂತ ನಾನು 100% ರಿಸಲ್ಟ್ ಹಾಕಕ್ಕೆ. ನನ್ನ ಹೆಸರು ಸಾಗರ್ ಅಂತ. ನಾನು ಈ ಶಾಲೆಗೆ ಬಂದು ಸುಮಾರು 5 ವರ್ಷ ಆಯ್ತು. ನಾನು ಸಣ್ಣ ದಿವಸ ಮಾತಾಡಿದ್ದೆ, ಅದು ಸೇಲ್ಸ್ ಬಗ್ಗೆ ಮಾತಾಡಿದ್ದು ಜಾಸ್ತಿ. ಇವತ್ತು 6th ಇಂದ 10th ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಫಸ್ಟ್ ನಾನು ಶಾಲೆಗೆ ಮೊರಾರ್ಜಿ ಎಕ್ಸಾಮ್ ಬರೆದು 6th ಬಂದ್ವಿ. ನಮ್ಮ ಬ್ಯಾಚ್ ಕೊರೋನಾ ಬ್ಯಾಚ್ ಅಂತ ಪ್ರಸಿದ್ಧ. 6th ಅಷ್ಟೊಂದು ಹಳೆ ಹಾಸ್ಟೆಲು, ಅಷ್ಟೊಂದು ಫೆಸಿಲಿಟಿ ಇದ್ದಿಲ್ಲ. ನೆಕ್ಸ್ಟ್ 6th ಕಳೀತು, 7th ಬಂದ್ವಿ. 7th ಆ್ಯನ್ಯುವಲ್ ಡೇ ಮಾಡಿದರು. 7th ಆ್ಯನ್ಯುವಲ್ ಡೇ ಮಾಡಿದರು. ಆ ಆ್ಯನ್ಯುವಲ್ ಡೇ ಆವಾಗ ಮಾಡಿದ ಆ್ಯನ್ಯುವಲ್ ಡೇ ಇವತ್ತವರೆಗೂ ಮಾಡಲಿಲ್ಲ. ನೆಕ್ಸ್ಟ್ 9th ನಮಗೆ ಟೂರ್ ಇರ್ತಾನೆ ಅಂದರು. ಮತ್ತು ಅದು ಯಾವುದೋ ದುರ್ಘಟನೆಗಳಿಂದ ಅಲ್ಲಿ ಟೂರ್ ಕ್ಯಾನ್ಸಲ್ ಆಯಿತು. SLC ಬಂದರೆ SLC ಬ್ಲೂ ಪ್ರಿಂಟ್ ಬಿಟ್ಟರು, ಮಾಡೋ ಕ್ವಶನ್ ಪೇಪರ್ಸ್ ಬಿಟ್ಟರು. ಮತ್ತು ಸ್ಟೇಟ್ ಲೆವೆಲ್ ಬಿಟ್ಟರೆ ಯಾವಾಗೆಲ್ಲ 1 ಮಾಡ್ತಿದ್ರು ಅಂತ ಕಾಣಿಸ್ತತಿ, ಈ ಸರಿ 3 ಮಾಡಿದರು. ಅದರಿಂದ ನಮಗೆ ಭಾಳ ಬೆನಿಫಿಟ್ ಆಯಿತು. ಸೊ ನಮ್ಮದು 9th ದುರದೃಷ್ಟ ಬ್ಯಾಚ್ ಆದರೆ 10th ಒಳ್ಳೆ ಬ್ಯಾಚ್ ಆಯಿತು. 6th ಇಂದ 9th ಚೆನ್ನಾಗಿದ್ವಿ. 10th ಬರೋದಕ್ಕೆ ಭಾಳ ತಪ್ಪು ಕೆಲಸ ಮಾಡಿಬಿಟ್ವಿ. ಸೊ ಎಲ್ಲ ಟೀಚರ್ಸ್ಗೂ ನಾನು ಅದ್ರ ಬಗ್ಗೆ ಕ್ಷಮೆ ಕೇಳ್ತೇನೆ. ಸೆಕೆಂಡ್ ಸೆಮ್ ಕೂಡ ಜಾಸ್ತಿ ಚೆನ್ನಾಗೇ ಕಳೀತು. ಆದರೆ ಸೆಪ್ಟೆಂಬರ್ ತಿಂಗಳೇನೋ ಜನವರಿ ತಿಂಗಳಲ್ಲಿ ಮತ್ತೆ ಕಂಪ್ಯೂಟರ್ ಲ್ಯಾಬಿಗೆ ಹೋಗಿ ಮಾಡಿಬಿಟ್ವಿ. ನೆಕ್ಸ್ಟ್ ಅದಕ್ಕೆಲ್ಲ ಸರ್ ನಾನು ಕ್ಷಮೆ ಕೇಳ್ತೀನಿ ಸರ್. ನೆಕ್ಸ್ಟು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ 3rd ಬಂದೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಪ್ರಿಪ್ರೇಟ್ರಿಲಿ ಸೆಕೆಂಡ್ ಆಯಿತು. 3rd ಲೆವೆಲ್ ಪ್ರಿಪ್ರೇಟ್ರಿ ಅದು ಏನಾಯ್ತು ಗೊತ್ತಿಲ್ಲ, 4th ಏನೋ 5th ಆಯಿತು. ಇಲ್ಲಿ 5 ವರ್ಷನೂ ಕೂಡ ನಮಗೆ ಕಾಲ ಕಳೆದವಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಡುಗೆ ಅಂಟರು ಅವರು ನಮಗೇನು ಊಟ ಮಾಡೋಕ್ಕಾಗಲ್ಲ, ನಮಗೆಲ್ಲ ಕ್ಲೋಸಲ್ಲಿ ಇರ್ತಾರೆ ಅವರು ಎಲ್ಲ ಟೀಚರ್ಸ್ ಲಾಸ್ಟ್ ನಮಗೇನಪ್ಪ ಏನು ಸಪೋರ್ಟ್ ಮಾಡೋಣ ಅಂತಂದ್ವಿ. ನಾವು ಮಾಡಿದಷ್ಟು ತಪ್ಪು ಕೂಡ ಮನಸ್ಸಲ್ಲಿ ಹಿಡ್ಕೊಂಡು ಅವರು ನಮಗೆಲ್ಲ ಈಗ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ, ಇನ್ನೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅವ್ರು ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ. ಅವರು ಯಾಕಂದರೆ ನಾವು ಅಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ವಿ, ಅವರಿಗೆಲ್ಲ ಬೇಜಾರು ಮಾಡಿದ್ವಿ. ಆದರೂ ಅವರು ನಮ್ಮ ಜೊತೆಗಿದ್ದು ಕೊನೆ ಕಾಲ ನಕಲಿಂದ ಇದು ಮಾಡಿದರು. ಸೊ ನಮ್ಮ ಇಂದಿರಾ ಗಾಂಧಿ ಸ್ಕೂಲ್ನಲ್ಲಿರೋ ಟೀಚರ್ಸ್ ಬೆಸ್ಟ್ ಟೀಚರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವತ್ತು ಕೊನೆ ದಿನ. ಈ ಶಾಲೆಯಲ್ಲಿ ಬೇಜಾರು ಆಗ್ತಾಯಿದೆ, ಮತ್ತು ಒಂದು ಕಡೆ ಮನೆಗೆ ಹೊಂಟನಲ್ಲ ಅಂತ ಖುಷಿ ಇದ್ದರೆ, ಒಂದು ಕಡೆ 5 ವರ್ಷ ಜರ್ನಿ ಎಂಡ್ ಆಗ್ತಲ್ಲ ಅಂತ ಒಂದು ದುಃಖನೂ ಐತಿ. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟೊಂದು 5 ವರ್ಷ ಈ ಶಾಲೆ ಕಳೆದಿದ್ದೀವಿ. ಈ ಶಾಲೆಗೆ ಏನಾದರೂ ಒಂದು ಉತ್ತಮ ಸಾಧನೆ ಮಾಡೇ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸರಿ ಈ ಶಾಲೆಗೆ ಬೆಸ್ಟ್ ರಿಸಲ್ಟ್ ಬರ್ತೈತಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಓದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶಾಲೆ ರಿಸಲ್ಟ್ ಟಾಪ್ ಆಗಿರುತ್ತೆ ಅಂತ ನಾನು 100% ರಿಸಲ್ಟ್ ಆಗೇ ಆಕತಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಈ ಶಾಲೆ ಬಗ್ಗೆ ನಾನು 5 ವರ್ಷ ಎಕ್ಸ್ಪೀರಿಯನ್ಸ್ ಮುಗಿಸ್ತೀನಿ. ಥ್ಯಾಂಕ್ ಯು.